ನಮಸ್ಕಾರ ವೀಕ್ಷಕರೇ. ಸಣ್ಣಗೆ ನಾಜೂಕಾಗಿ ಮಿಂಚಿನ ಬಳ್ಳಿಯಂತಿರುವ ಯುವತಿಯರನ್ನು ನೋಡಿ ಏನು ತಿಂದು ಅವರು ಹಾಗಿದ್ದಾರೆ ಎಂದು ಆಶ್ಚರ್ಯಗೊಳ್ಳುವಿರಾ? ಅವರ ಫಿಟ್ನೆಸ್ ರಹಸ್ಯ ಏನೆಂದು ತಿಳಿದುಕೊಳ್ಳುವ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. 1. ಸರಿಯಾಗಿ ತಿನ್ನಬೇಕು. ಹಾಗೆಂದು ಮೃಷ್ಟಾನ್ನ ಭೋಜನವೇನಲ್ಲ. ತಾಜಾ ತರಕಾರಿಗಳು, ಹಣ್ಣುಗಳು ನಾವು ದಿನನಿತ್ಯ ತೆಗೆದುಕೊಳ್ಳುವ ಆಹಾರದಲ್ಲಿ ಹೆಚ್ಚು ಭಾಗವಿರಬೇಕು. 2. ಹಣ್ಣುಗಳನ್ನು ತಿನ್ನು ಎಂದು ಪರ್ಮಿಷನ್ ಕೊಟ್ಟಾಯ್ತಲ್ಲ ಎಂದು ಟಿಫಿನ್ ಆದೊಡನೆ 2 ಬಾಳೆಹಣ್ಣು, ಲಂಚ್ ನಂತರ ಅರ್ಧ ಪರಂಗಿ ಹಣ್ಣು, ಭೋಜನ ಮಾಡಿ 1 ಮಾವಿನ ಹಣ್ಣು, ಹೀಗೆ ಹೊಟ್ಟೆ ತುಂಬ ಭೋಜನದ ನಂತರ ಹಣ್ಣುಗಳನ್ನು ಎಂದೂ ತಿನ್ನಬಾರದು. ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು. ಆಗಲೇ ಸುಲಭವಾಗಿ ಜೀರ್ಣವಾಗುತ್ತದೆ. ಊಟ ಮಾಡಿದ ಮೇಲೆ ತಿಂದರೆ ಜೀರ್ಣವಾಗುವುದು ತಡವಾಗಿ ಗ್ಯಾಸ್ ತುಂಬಿಕೊಳ್ಳುತ್ತದೆ. ಹೊಟ್ಟೆ ಉಬ್ಬರದ ಸಮಸ್ಯೆ ತಲೆ ಎತ್ತುತ್ತದೆ. 3. ಚೆನ್ನಾಗಿ ಜಗಿದು ತಿನ್ನಬೇಕು. ಗಬಗಬನೆ ದೊಡ್ಡ ದೊಡ್ಡ ತುತ್ತುಗಳನ್ನು ಬಾಯಲ್ಲಿಟ್ಟುಕೊಂಡು ಕಚಕಚನೆ 2 ಸಲ ಅಗೆದ ಶಾಸ್ತ್ರ ಮಾಡಿ ನುಂಗಿಬಿಟ್ಟರೆ ಅದರೊಡನೆ ಸಾಕಷ್ಟು ಗಾಳಿಯು ಒಳಗೆ ಹೋಗುತ್ತದೆ. ನಿಧಾನವಾಗಿ ಸ್ವಲ್ಪ ಸ್ವಲ್ಪವೇ ಅಗೆದು ತಿಂದರೆ ಚೆನ್ನಾಗಿ ಜೀರ್ಣವಾಗುತ್ತದೆ. 4. ನೀರು ಚೆನ್ನಾಗಿ ಕುಡಿಯಬೇಕೆಂದು ಎಲ್ಲರೂ ಹೇಳುತ್ತಾರೆ. ಆದರೆ ಅನ್ನ ತಿನ್ನುವಾಗಲೇ 2 ಗ್ಲಾಸು ನೀರು ಕುಡಿದು ಬಿಡುವುದು ಒಳ್ಳೆಯ ಪದ್ಧತಿಯಲ್ಲ. ಗಂಟೆಗೊಂದು ಗ್ಲಾಸಿನಂತೆ ನೀರು ಕುಡಿಯಬೇಕು. ಹೀಗೆ ನೀರು ಕುಡಿದರೆ ಶರೀರದೊಳಗಿನ ಟಾಕ್ಸಿನ್ಗಳು ಹೊರಗೆ ಹೋಗುತ್ತದೆ. ಚರ್ಮ ನುಣುಪಾಗಿ ಹೊಳೆಯುತ್ತಿರುತ್ತದೆ. ಮೂತ್ರನಾಳ ಸೋಂಕುಗಳು ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ. 5. ತಡವಾಗಿ ಭೋಜನ ಮಾಡಬೇಡಿ. ಮಲಗಲು ಕನಿಷ್ಠ 2 ಗಂಟೆಗಳಿಗೆ ಮುಂಚಿತವಾಗಿ ಭೋಜನ ಮಾಡಿಬಿಡಿ. ತಿಂದೊಡನೆ ಮಲಗುವುದರಿಂದ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗುತ್ತದೆ, ಅಲ್ಲದೆ ಹೊಟ್ಟೆಯೂ ಬರುತ್ತದೆ. 6. ದಿನಾಲೂ ಅರೆ ಡಜನ್ ಕಾಫಿ, ಟೀ ಕುಡಿಯುತ್ತಾ ವಿಧಿಯಿಲ್ಲ, ಆಫೀಸ್ನಲ್ಲಿ ಕೆಲಸ ಮಾಡಬೇಕೆಂದರೆ ಕುಡಿಯಲೇಬೇಕು ಅಂದುಕೊಂಡರೆ ಅದಕ್ಕೆ ತಕ್ಕಂತೆ ಸ್ಥೂಲಕಾಯ, ಇತರ ಸಮಸ್ಯೆಗಳು ತಲೆ ಎತ್ತುತ್ತದೆ. ಆದ್ದರಿಂದ ಹಾಲು ಸಕ್ಕರೆ ಅಗತ್ಯವಿಲ್ಲದ ಗ್ರೀನ್ ಟೀ, ಹರ್ಬಲ್ ಟೀಯನ್ನು ಕುಡಿಯಿರಿ. 7. ನಗುನಗುತ್ತಾ ಇರುವುದನ್ನು ಕಲಿಯಿರಿ. ಯಾವುದಕ್ಕೂ ಟೆನ್ಷನ್ ಆಗದೆ ಒತ್ತಡರಹಿತ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಲು ಪ್ರಯತ್ನಿಸಿ. ಒತ್ತಡವನ್ನೇ ಬದುಕಾಗಿಸಿಕೊಂಡರೆ ಸರಿಯಾಗಿ ಹಸಿವಾಗುವುದಿಲ್ಲ, ತಿಂದದ್ದು ಜೀರ್ಣವಾಗುವುದಿಲ್ಲ, ಬೇರೆ ಬೇರೆ ತರಹದ ಸಮಸ್ಯೆಗಳು ತಲೆ ಎತ್ತುತ್ತದೆ. ನಿಮ್ಮ ಸ್ಲಿಮ್ನೆಸ್ ಡ್ರೈವಿಗೆ ಎಣ್ಣಿಲ್ಲದ ತೊಂದರೆಗಳು ಎದುರಾಗುತ್ತದೆ. 8. ಮೇಲಿನ ಸೂಚನೆಗಳನ್ನು ಪಾಲಿಸಿ ನೋಡಿ. ನಾಜೂಕಿನ ಸೊಂಟದ ಬಡತಿ ನೀವಾಗುತ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟಾದರೆ ಒಂದು ಲೈಕ್ ನೀಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.